ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊಣ್ಣನಹಳ್ಳಿ ಮಾರುತಿನಗರದಿಂದ ಬಂದಿರೋದು. ರಾಯರಿಗೆ 8ನೇ ವಾರ ಇದು ದೀಪ ಹಚ್ತಾ ಇರೋದು. ನನ್ನ ಮಗ ತುಂಬ ದಿನದಿಂದ ಬರ್ತಾ ಇದ್ದಾನೆ. ನಮ್ಗೆ ರಾಯರ ಮೇಲೆ 3-4 ವರ್ಷದಿಂದ ನಂಬಿಕೆ ಇದೆ. ತುಂಬ ನಂಬಿಕೆ ಇದೆ ನಮ್ಮ ರಾಯರ ಮೇಲೆ. ಇಲ್ಲ, ನಾನು ತುಂಬ ಕಷ್ಟದಲ್ಲಿದ್ದೆ. ಒಂದು ಟೈಮಲ್ಲಿ ನನಗೆ ಯಾರೋ ಹೇಳಿದ್ರು, ನೀವು ರಾಯರನ್ನ ನಂಬಿ ಅಂತ. ನಾನು ರಾಯರನ್ನ ನಂಬಿದೆ. ಅವ್ರು ಇವತ್ತಿಗೂ ನನ್ನ ಕೈ ಬಿಟ್ಟಿಲ್ಲ. ಸದಾ ನನ್ನ ಜೊತೆಲೇ ಇದ್ದಾರೆ ಅವರು. ಆ ನಂಬಿಕೆಯಲ್ಲಿ ನಾನಿದ್ದೀನಿ. ಇನ್ನು ಮುಂದಕ್ಕೂ ನನ್ನ ಜೊತೆ ಅವ್ರು ಇರ್ತಾರೆ. ನಾನು ಏನೇ ಮಾಡಿದ್ರು ನನಗೆ ಅವರು ಬೆಂಬಲವಾಗಿದ್ದಾರೆ ಅಂತ ನಾನು ನಂಬಿದ್ದೀನಿ. ತುಂಬ ಕಷ್ಟ, ಹೌದು ಹೇಳ್ಬೋದು, ಖಂಡಿತವಾಗ್ಲೂ ಹೇಳ್ಬೋದು. ರಾಯರ ಹತ್ರ ಒಳ್ಳೇದನ್ನು ಹೇಳ್ಬೋದು, ಕೆಟ್ಟದನ್ನು ಹೇಳ್ಬೋದು. ಅವ್ರು ನಮಗೆ ಒಳ್ಳೆ ದಾರಿ ಅಂತ ತೋರಿಸ್ತಾರೆ, ಖಂಡಿತವಾಗ್ಲೂ ತೋರಿಸ್ತಾರೆ. ತುಂಬ ಸಮಸ್ಯೆ ಸರ್, ತುಂಬ ಸಮಸ್ಯೆ ಇತ್ತು. ಅದೆಲ್ಲ ಹೇಳೋಕ್ಕಾಗಲ್ಲ, ರಾಯರ ಹತ್ರನೇ ಹೇಳೋಕ್ಕಾಗೋದು. ಯಾರ ಹತ್ರನೂ ಹೇಳ್ಬಾರ್ದು ಸಮಸ್ಯೆಗಳನ್ನ, ರಾಯರ ಹತ್ರ ಹೇಳಬೇಕು. ಸಮಸ್ಯೆಗಳಿಗೆ ರಾಯರಿದ್ದಾರೆ ಅಷ್ಟೇ ನಾನು ಹೇಳೋದು. ಪ್ರತಿಯೊಂದು ಸಮಸ್ಯೆಗೂ ರಾಯರಿದ್ದಾರೆ. 21 ವಾರ ರಾಘವೇಂದ್ರ ಅವ್ರಿಗೆ ಒಳ್ಳೆ ಮನಸ್ಸಿರಬೇಕು ಸರ್. ದೀಪ ಹಚ್ತೀವಿ ಅನ್ನೋದು ಸೆಕೆಂಡರಿ. ಒಳ್ಳೆ ಮನಸ್ಸಿರಬೇಕು, ನಂಬಿಕೆ ಇರಬೇಕು ರಾಯರ ಮೇಲೆ. ಅವ್ರ ಮೇಲೆ ನಂಬಿಕೆ ಇದ್ದರೆ ಎಲ್ಲ ಆಗುತ್ತೆ. ಹೌದು, ನಾವು ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳಬಾರ್ದು. ನನಗೇನು ಅವಶ್ಯಕತೆ ಇದೆಯೋ ಅದನ್ನು ನೀವು ನಮಗೆ ಪೂರೈಸಿ ಅಂತ ಕೇಳಬೇಕು ರಾಯರ ಹತ್ರ. ನನಗೆ ಮೊದಲನೇ ವಾರದಲ್ಲೇ ನನ್ನ ಮಗ ದೀಪ ಹಚ್ಚಿದ. ಅವನು ಇಂಜಿನಿಯರಿಂಗ್ ಆಗಿತ್ತು, ಅವನಿಗೆ ಸೀಟ್ ಇನ್ನೂ ಆಗಿರಲಿಲ್ಲ. ಫಸ್ಟ್ ವಾರ ಬಂದು ಅವನು ಇಲ್ಲ ನಾನು ಬೇಡ ಅಂದೆ, ನಾನು ದೀಪ ಹಚ್ಚೋದೆಲ್ಲ ಬೇಡ, ಸುಮ್ಮನೆ ರಾಯರಿಗೋಗಿ ಕೈ ಮುಗಿಯೋಣ ಅಂತಂದೆ. ಇಲ್ಲ ನಾನು ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು ಅವ್ನು ಮಾಡ್ದೆ. ಮೊದಲನೇ ವಾರದಲ್ಲೇ ಅವನ ಕೆಲಸ ಆಗಿದೆ. ಮೊದಲನೇ ವಾರದಲ್ಲೇ ಅವನಿಗೆ ಕೆಲಸ ಆಯಿತು. ಬಂದಿದ್ದಾರೆ, ಇದ್ದಾರೆ, ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ ಕೆಳಗಡೆ. ರಾಯರಿದ್ದಾರೆ ಸರ್, ಖಂಡಿತವಾಗ್ಲೂ ರಾಯರಿದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ ಸರ್. ನಾವು ಮಾಡೋ ಪ್ರತಿ ಕೆಲಸದಲ್ಲೂ ಇದ್ದಾರೆ, ನಮ್ಮ ಜೊತೇಲಿದ್ದಾರೆ. ನಮ್ಗೆ ಒಳ್ಳೇದು ಕೆಟ್ಟದ್ದು ದಾರಿ ತೋರಿಸ್ತಾ ಇದ್ದಾರೆ ಅವ್ರು ನಮಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.
ನಿಧಾನ ಮಾಡ್ತೀನಿ ಹಿಂದೆ ಬಾ ಹಿಂದೆ ಬಾ ಹೋಗಿ ಆ ಕಲ್ಲಲ್ಲೇ ನಿಂತ್ಕೊಳ್ತೀವಿ ಹೋಗಿ ಹೋಗ್ತಾ ಇತ್ತು ದರ್ಶನ ಮಾಡೋರು ಹಿಂದೆ ನಿಂತ್ಕೊಳ್ಳಿ ದಯವಿಟ್ಟು ಬನ್ನಿ ಬೇಗ ಬೇಗ ಬನ್ನಿ ಹೋಗಿ ಹಿಂಗೆ ಹೋಗಿ ಜಾಗ ಐತೆ ನೀವು ಬರಲ್ಲ ಫ್ರೀಟಾಗಿ ಓಡ್ ಬಂದು ಆಯ್ತು ಬರ ಎಷ್ಟು ರೌಂಡ್ ಹೊಡಿದ್ಯಂಬ ಒಂದೇ ರೌಂಡ್ ಅಮ್ಮ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ರೌಂಡ್ ಹೊಡಿರಿ ಕಾಯ್ದವರು ಕಷ್ಟ ಮಾಡ್ಬೇಕು